ನಮಸ್ಕಾರ. ಆ, ಇವತ್ತು 9ನೇ ತಾರೀಕು ಅಂದರೆ 9, 18 ಮತ್ತು 27 ಯಾರು ಹುಟ್ಟಿರ್ತಾರೆ ಈ ಜನಗಳ ಬಗ್ಗೆ, ಅವರ ಗುಣಲಕ್ಷಣಗಳ ಬಗ್ಗೆ ಮಾತಾಡೋಣ. 9 ಏನು ಸಂಖ್ಯೆ ಇದೆ, ಇದರ ರೂಲಿಂಗ್ ಪ್ಲಾನೆಟ್ ಬಂದು ಮಾರ್ಸ್ ಅಥವಾ ಮಂಗಳ. ಓಕೆ, ಮಾರ್ಸ್ ಅಥವಾ ಮಂಗಳ ಇಸ್ ನೋನ್ ಆಸ್ ಅ ರೆಡ್ ಪ್ಲಾನೆಟ್, ಕೆಂಪು ಬಣ್ಣದ ಗ್ರಹ. ಹಾಗಾಗಿ 9 ಸಂಖ್ಯೆಯ ಜನಗಳೇನಿರ್ತಾರೆ ಇವರು ತುಂಬಾ ಅಗ್ರೆಸಿವ್, ತುಂಬಾ ಫಾಸ್ಟಾಗಿ ಕೋಪ ಬರುತ್ತೆ. ವೆಹಿಕಲ್ ಓಡಿಸ್ಬೇಕಾದ್ರೆ ತುಂಬಾ ಫಾಸ್ಟಾಗಿ ವೆಹಿಕಲ್ ಓಡಿಸೋದು. ಓಕೆ, ಸೊ ಕೋಪ ಜಾಸ್ತಿ ಯಾವಾಗ್ಲೂ. ಓಕೆ, ಏನಾದರೂ ಇವ್ರಿಗೆ ನೀವು ಟೆಸ್ಟ್ ಮಾಡಕ್ ಹೋದ್ರಿ ಅಂತ ಹೇಳಿದ್ರೆ ಒದೆ ತಿನ್ನೋದು ಗ್ಯಾರಂಟಿ. ಓಕೆ, ಇವರು ಸುಮ್ಮನೆ ಟೈಮ್ ಪಾಸ್ಗೆ ಅಥವಾ ಜೋಕ್ ಮಾಡಕ್ಕೆ ಅಂತ ಕೂಡ ಯಾವುದೇ ಕಾರಣಕ್ಕೆ ವೆಪನ್ಸ್ ಕ್ಯಾರಿ ಮಾಡಬಾರ್ದು. ಇವ್ರ ಕೈಯಲ್ಲಿ ನೀವೇನಾದ್ರೂ ಸುಮ್ಮನೆ ಗನ್ ಕೊಟ್ಟರು ಅಂತ ಹೇಳಿದ್ರೆ ಟೈಮ್ ಪಾಸ್ಗೆ, ತಮಾಷೆಗೆ ಅಂತ ಹೇಳಿ ಶೂಟ್ ಮಾಡ್ಬಿಡ್ತಾರೆ. ಓಕೆ, ಸೊ ನಂಬರ್ 9 ಯಾರಿರ್ತಾರೆ ಯಾವುದೇ ಕಾರಣಕ್ಕೆ ಇವ್ರ ಕೈಯಲ್ಲಿ ನೀವು ವೆಪನ್ಸ್ ಕೊಡಕ್ಕೆ ಹೋಗಬೇಡಿ. ಓಕೆ, ನೀವೇ 9ನೇ ತಾರೀಕು ಆದ್ರೆ ಜನಗಳಾದ್ರೆ ದಯವಿಟ್ಟು ವೆಪನ್ಸ್ ಮಾತ್ರ ಕ್ಯಾರಿ ಮಾಡಬೇಡಿ. ಓಕೆ, ನಿಮಗೆ ಗೊತ್ತಿಲ್ಲದಂಗೆ ನೀವು ಯಾವಾಗ ಕಂಟ್ರೋಲ್ ಕಳ್ಕೊತೀರಾ, ಯಾವಾಗ ಅಟ್ಯಾಕ್ ಮಾಡ್ತೀರಾ ಗೊತ್ತಿರಲ್ಲ. ಸೊ ಯು ಬಿ ಕೇರ್ಫುಲ್. ಓಕೆ, ಇದು ಒಂದು ನೇಚರ್, ತುಂಬಾ ಕೋಪ ಜಾಸ್ತಿ, ಅಗ್ರೆಷನ್ ಜಾಸ್ತಿ. ಓಕೆ, ಹೊಡೆದಾಟ ಬಡದಾಟ ಅಂದ್ರೆ ಇಷ್ಟ ಇರೋವಂಥ ನಂಬರ್. ಓಕೆ, ಅದು ಹೊಡೆದಾಟ ಬಡದಾಟ ಅಂದ್ರೆ ಫಿಸಿಕಲಿನೇ ಆಗಿರಬೇಕು ಅಂತಿಲ್ಲ, ಮಾತುಗಳಲ್ಲೂ ಕೂಡ ನೀವೇನಾದ್ರು ಹೇಳಿದ್ರೆ ಹೇಳಿದ್ರೆ 2 ವಾಪಸ್ ಬಂದೇ ಬರುತ್ತೆ ನಿಮಗೆ. ಓಕೆ, ಇಂಥ ಒಂದು ನಂಬರ್. ಇದ್ರ ಜೊತೆಗೆ ಇವರು ಸಮಾಜ ಸೇವೆ ಅಂದ್ರೆ ತುಂಬಾ ಇಷ್ಟ ಈ ಜನಗಳಿಗೆ. ಓಕೆ, ಸೊ ದುಡ್ದಿದ್ನೆಲ್ಲ ಬೇರೆಯವ್ರಿಗೆ ದಾನ ಮಾಡೋದು, NGO ನಡೆಸೋದು, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸೋದು, ಈ ರೀತಿ ತುಂಬಾ ಒಳ್ಳೆ ಮನಸ್ಸು ಇರೋ ಅಂತ ವ್ಯಕ್ತಿಗಳು ಕೂಡ. ಸೊ ಒಂದು ರೀತಿಲಿ ನೋಡೋದಾದ್ರೆ ನೀವು ಇಷ್ಟು ಒಳ್ಳೆ ಗುಣಗಳಿರೋ ಜನಗಳು, ಬಟ್ ಇನ್ನೊಂದು ಗುಣ ಅಂತ ಹೇಳಿದ್ರೆ ತುಂಬಾ ಫಾಸ್ಟಾಗೆ ಕೋಪ ಬರೋ ಅಂಥದ್ದು, ಹೊಡೆದಾಟ ಬಡದಾಟ ಇಷ್ಟ ಆಗುವಂಥ ನಂಬರು. ಹಾಗಾಗಿ ಇವರು ಮಿಲಿಟ್ರಿ ಅಂದ್ರೆ ಆರ್ಮಿ, ನೇವಿ ಅಥವಾ ಏರ್ ಫೋರ್ಸು ಅಂದ್ರೆ ಡಿಫೆನ್ಸ್ ಫೋರ್ಸಸ್ ಜಾಯಿನ್ ಆದರೆ ಪರ್ಫೆಕ್ಟ್ ಆಗಿರ್ತಾರೆ. ಓಕೆ, ಯಾಕಂದ್ರೆ ಸಿಟ್ಟು ಬಂತು ಅಂದ್ರೆ ಎನಿಮೀಸ್ನ ಮುಗಿಸ್ಬಿಡ್ತಾರೆ ಇವರು. ಓಕೆ, ಹಿಂದೆ ಮುಂದೆ ನೋಡಲ್ಲ, ಅದಕ್ಕೆ ಪರ್ಫೆಕ್ಟ್. ಎರಡನೇದು ಇವರಿಗೆ ಸೂಟ್ ಆಗುವಂತ ಒಂದು ಪ್ರೊಫೆಷನ್ ಅಂತ ಹೇಳಿದ್ರೆ ಡಿಪ್ಲೊಮಸಿ, ಡಿಪ್ಲೊಮ್ಯಾಟ್ಸ್ ಅಂತೀವಲ್ಲ. ಓಕೆ, ದೂತರು ಅಥವಾ ರಾಜದೂತರು ಅಥವಾ ಗೌರ್ಮೆಂಟ್ ಕಡೆಯಿಂದ ಬೇರೆ ದೇಶಗಳಿಗೆ ಹೋಗಿ ರೆಪ್ರೆಸೆಂಟ್ ಮಾಡ್ತಾರಲ್ಲ, ಡಿಪ್ಲೊಮ್ಯಾಟ್ಸ್ ಅಂತ. ಈ ಪ್ರೊಫೆಷನ್ಗೆ ಇವರು ಪರ್ಫೆಕ್ಟ್. ಓಕೆ, ಇನ್ಫ್ಯಾಕ್ಟ್ ಮ್ಯಾಕ್ಸಿಮಮ್ ಡಿಪ್ಲೊಮ್ಯಾಟ್ಸ್, ಗೌರ್ಮೆಂಟ್ ಡಿಪ್ಲೊಮ್ಯಾಟ್ಸ್ ಏನಿರ್ತಾರೆ ಅವರು ನಂಬರ್ 9 ಸಂಖ್ಯೆ ಜನಗಳೇ ಆಗಿರ್ತಾರೆ. ಓಕೆ, ಸೊ ಈಗ ಒಂದೊಂದೇ ತಾರೀಕು ನೋಡ್ತಾ ಹೋಗೋಣ. ಫಸ್ಟ್ 9 ಅಂತ ಹೇಳಿದ್ರೆ ಸಿಂಗಲ್ ಡಿಜಿಟ್ಸ್. ಓಕೆ, ಸಿಂಗಲ್ ಡಿಜಿಟ್ ಇರೋದ್ರಿಂದ 9 ತುಂಬಾ ಬುದ್ಧಿವಂತರು. ಸ್ವಲ್ಪ ಬೇರೆದಿಗೆ ಕಂಪೇರ್ ಮಾಡಿದ್ರೆ ಅಂದ್ರೆ 18, 27 ಕಂಪೇರ್ ಮಾಡಿದ್ರೆ ಶಾಂತ ಸ್ವಭಾವದ ವ್ಯಕ್ತಿಗಳು. ಯಾವಾಗಲೂ ಇವರು ಶಾಂತವಾಗಿರಬೇಕು ಅಂತ ಇಷ್ಟಪಡ್ತಾರೆ, ಬುದ್ಧಿವಂತಿಕೆ ಜಾಸ್ತಿ. ಹಾಗಾಗಿ ಒಳ್ಳೆ ಡಿಪ್ಲೊಮ್ಯಾಟ್ಸ್ ಆಗ್ಬೋದು 9ನೇ ತಾರೀಕು ಹುಟ್ಟಿರೋರು. ಇನ್ನು 18ನೇ ತಾರೀಕು, 18ಅಲ್ಲಿ ನೀವು ನೋಡಿದ್ರೆ 1 ಮತ್ತು 8 2 ಒಟ್ಟಿಗೆ ಬಂದಿದೆ. 1 ಸೂರ್ಯ, 8 ಶನಿ, ಒಬ್ರಿಗೊಬ್ರಿಗೂ ಆಗಲ್ಲ. ಹಾಗಾಗಿ ಒಟ್ಟಿಗೆ ಬಂದಿರೋದ್ರಿಂದ 1, 8, 18ನೇ ತಾರೀಕು ಯಾರು ಹುಟ್ಟಿರ್ತಾರೋ ಇವ್ರ ಜೀವನದಲ್ಲಿ ಕಷ್ಟ ಜಾಸ್ತಿ. ಇವ್ರನ್ನ ಅನ್ನೆಸೆಸರಿ ಇವ್ರಿಗೆ ಬೇರೆಯವ್ರ ಕಡೆಯಿಂದ ತೊಂದರೆ ಆಗೋದು, ಇವ್ರನ್ನ ಸರಿಯಾಗಿ ಜನಗಳು ಅರ್ಥ ಮಾಡ್ಕೊಳ್ಳಲ್ಲ, ಇವ್ರ ಸಂಬಂಧಗಳಲ್ಲಿ ಯಾವಾಗ್ಲೂ ಒಂದು ಏನಾದರೂ ಒಂದು ಬಿರುಕು ಇದ್ದೇ ಇರುತ್ತೆ. ಏನೇ ಮಾಡಕ್ ಹೋದ್ರೂ ತುಂಬಾ ಲೇಟ್ ಆಗೋದು, ಡಿಲೇಸು, ಸ್ವಲ್ಪ ಕಷ್ಟವಾಗಿರೋ ಜೀವನ 18ನೇ ತಾರೀಕು ಹುಟ್ಟಿರೋರು. ಯಾಕಂದ್ರೆ 1, 8 ಒಟ್ಟಿಗೆ ಬಂದಿರೋದ್ರಿಂದ. ಇನ್ನು ಕೊನೆಯದು 27. 27ರಲ್ಲಿ 2 ಮತ್ತು 7. 2 ಅಂದ್ರೆ ಚಂದ್ರ, 7 ಅಂದ್ರೆ ಕೇತು. ಸೊ ಚಂದ್ರ ಅಂದ್ರೆ ನಿಮ್ಗೆ ಗೊತ್ತು, ನಾನು ಹೇಳಿದ್ದೆ, ಶಾಂತ ಸ್ವಭಾವ, ಪೀಸ್ ಲವಿಂಗು, ಫೆಮಿನೈನು ಅಂದ್ರೆ ಹೆಂಗಸ್ತನ ಜಾಸ್ತಿ, ಅಂದ್ರೆ ಸಾಫ್ಟ್ ನೇಚರ್ ಅಂತ. ಹೆಂಗಸ್ತನ ಅಂದ್ರೆ ಒಳ್ಳೆ ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ ಎಲ್ಲ ಇರುವಂತ ನಂಬರು. 7 ಅಂತ ಹೇಳಿದ್ರೆ ಕೇತು, ಬುದ್ಧಿವಂತಿಕೆ ಜಾಸ್ತಿ ಇರೋದು. ಹಾಗಾಗಿ 27ನೇ ತಾರೀಕು ಇವ್ರು ಯಾರಿರ್ತಾರೆ ಪರ್ಫೆಕ್ಟ್ ಡಿಪ್ಲೊಮ್ಯಾಟ್ಸ್ ಆಗಕ್ಕೆ, ಮೀಡಿಯೇಟರ್ ಆಗಕ್ಕೆ. ಓಕೆ, ಸೊ 9 ಮತ್ತು 27, 18 ಇದ್ದಾರೆ, ಬಟ್ 9 ಮತ್ತು 27 ಯಾರು ಹುಟ್ಟಿರ್ತಾರೋ ಇವರು ಡಿಪ್ಲೊಮ್ಯಾಟ್ಸ್ ಆಗಕ್ಕೆ, ಡಿಪ್ಲೊಮಸಿ ಮಾಡಲಿಕ್ಕೆ ಪರ್ಫೆಕ್ಟ್ ಜನಗಳು. ಓಕೆ, ಸೊ ಹಂಗಂತೇಳಿ ಇವ್ರಿಗೆ ಸಿಟ್ಟು ಬರಲ್ಲ ಅಂತಲ್ಲ, ಇವ್ರಿಗೂ ಕೂಡ ಸಿಟ್ಟು ಜಾಸ್ತಿನೇ, ಬಟ್ 18ಗೆ ಕಂಪೇರ್ ಮಾಡಿದ್ರೆ ಕಮ್ಮಿ. ಬಟ್ ಎಗೇನ್ ನೀವೇನಾದ್ರೂ ಇವ್ರಿಗೆ ಟೆಸ್ಟ್ ಮಾಡಕ್ ಹೋದ್ರೆ ಗ್ಯಾರಂಟಿ ವಾಪಸ್ ನಿಮಗೆ ಬಿದ್ದೇ ಬೀಳುತ್ತೆ. ಅದು ಒದೆ ಆಗಿರ್ಬೋದು ಅಥವಾ ಮಾತುಗಳಲ್ಲಿ ಇರ್ಬೋದು, ಬಟ್ ಯಾವುದೇ ಕಾರಣಕ್ಕೆ ಇವ್ರನ್ನ ಕೆಣಕಕ್ಕೆ ಹೋಗ್ಬಾರ್ದು. ಓಕೆ, ಯಾಕಂದ್ರೆ ಇವ್ರು ಯಾವತ್ತೂ ಕೆಣಕಿದ್ರೆ ಸುಮ್ಮನೆ ಕೂಡಲ್ಲ, ಟಾಲರೇಟ್ ಮಾಡಲ್ಲ,
ನೀವು 1 ಹೇಳಿದ್ರೆ 2 ವಾಪಸ್ ಕೊಟ್ಟೆ ಕೊಡುತ್ತಾರೆ. ಓಕೆ, ಸೊ ಈ ರೀತಿ ಒಂದು ಗುಣ ಇರುವಂಥ ನಂಬರು 9. ಇದ್ರ ಜೊತೆಗೆ 9ನ್ನ ನಾವು ಸೇನಾಪತಿ ಅಂತ ಕರಿತೀವಿ. ನಂಬರ್ 1 ರಾಜನಿಗೆ ಮೇನ್ ಬೇಕಾಗಿರೋದು ಹೊಡೆದಾಟಕ್ಕೆ, ಅಂದ್ರೆ ಯುದ್ಧದ ಟೈಮಲ್ಲಿ ಹೊಡೆದಾಟಕ್ಕೆ ಯಾರು ಬೇಕು? ಸೇನಾಪತಿ. ಸೊ ರಾಜನ್ಗೆ ಪರ್ಫೆಕ್ಟ್ ಶಿಷ್ಯ ಅಥವಾ ಪರ್ಫೆಕ್ಟ್ ಅವನ ಚೇಲ ಅಂತ ಹೇಳಿದ್ರೆ ಸೇನಾಪತಿ. ಓಕೆ, ಸೇನಾಪತಿ ಯಾವತ್ತು ರಿಪೋರ್ಟ್ ಮಾಡೋದು ರಾಜನ್ಗೆ. ಹಾಗಾಗಿ 9 ಯಾರಿರ್ತಾರೆ ಇವರು 1 ನಂಬರ್ ಯಾರಿರ್ತಾರೆ ಇವ್ರಿಗೆ ತುಂಬ ಖುಷಿಯಾಗಿ ರಿಪೋರ್ಟ್ ಮಾಡ್ಕೋತಾರೆ, ಯಾವುದೇ ತೊಂದರೆ ಇಲ್ದಲ್ಲೇ, ಯಾವುದೇ ಹಿಂದು ಮುಂದೆ ನೋಡದಲ್ಲೇ. ಓಕೆ, ತುಂಬ ಈಸಿಯಾಗಿ 9ನೇ ತಾರೀಕು ಅವರು 1ನೇ ತಾರೀಕುವರೆಗೆ ರಿಪೋರ್ಟ್ ಮಾಡ್ಕೋತಾರೆ. ಹಾಗಾಗಿ 1ನೇ ತಾರೀಕು ಮತ್ತು 9ನೇ ತಾರೀಕು ಒಟ್ಟಿಗೆ ನೀವು ಏನಾದರೂ ಇದ್ದರೆ ನಿಮ್ಮ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿರುತ್ತೆ, ಅಥವಾ ನೀವು ಬಾಸ್ ಸಬಾರ್ಡಿನೇಷನ್ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. 9ನ್ನ ನಾವು ಯೂನಿವರ್ಸಲ್ ನಂಬರ್ ಅಂತಲೂ ಕರಿತೀವಿ. ಯಾಕಂದರೆ 9 ನಂಬರ್ ಮಾತ್ರ ನೀವು ಏನೇ ಮಾಡಿದ್ರು 9 ಬರುತ್ತೆ. 9 ಬರುತ್ತೆ. 18 ಮತ್ತೆ ಆಡ್ ಮಾಡಿದ್ರೆ 9, 27 7 2 9, 36ರಲ್ಲಿ 3 6 9. ಸೊ ಏನು ಮಾಡಿದ್ರು ವಾಪಸ್ ಬರುತ್ತೆ. ಓಕೆ, ಒಂದು ನಂಬಿಕೆ, 9ನೇ ತಾರೀಕು ಯಾರು ಹುಟ್ಟಿರ್ತಾರೆ ಇವ್ರಿಗೆ ಮರು ಜನ್ಮ ಇಲ್ಲ, ಯಾಕಂದ್ರೆ ಇದೇ ಇವರಿಗೆ ಕೊನೆ ಜನ್ಮ ಅಂತ. ಅದು ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ, ಬಟ್ ಇದು ಕೂಡ ಎಷ್ಟೊಂದು ಜನ ನಂಬ್ತಾರೆ. ಓಕೆ, ಸೊ ಇದು 9ನೇ ತಾರೀಕು ಹುಟ್ಟಿರೋರ ಗುಣಲಕ್ಷಣಗಳು. ಸೊ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ರಾಘವೇಂದ್ರ ಸಾತ್ವಿಕ್ ಅಂಡ್ ಚಾನಲ್ ಹೆಸರು ಮರಿಬೇಡಿ, ಸೊಲ್ಯೂಷನ್ಸ್ ವಿತ್ ಸಾತ್ವಿಕ್. ಸೊ ನ್ಯೂಮರಾಲಜಿ, ಅಸ್ಟ್ರಾಲಜಿ, ಮಹಾವಾಸ್ತು, ಮ್ಯಾನಿಫೆಸ್ಟೇಷನ್ಸು, NLP, ಈ ರೀತಿ ಬೇರೆ ಬೇರೆ ವಿಷಯಗಳ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಮಿಸ್ ಮಾಡಬೇಡಿ ನನ್ನ ವಿಡಿಯೋನ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು. ದೇವರು ಒಳ್ಳೇದು.